ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಈಗ ಒಬ್ಬರು ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ. ಮೊದಲ ಬಾರಿಗೆ ಒಬ್ಬರು ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ನೀವೀಗ ಅಂದ್ಕೋಬೋದು, ಸ್ಪಂದನ ಆಲ್ರೆಡಿ ಆಗಿದ್ದಾರಲ್ಲ, ಅದೇ ರೀತಿ ಈಗ ಚೈತ್ರ ಆಗಿದ್ದಾರಲ್ಲ ಅಂತ. ಬಟ್ ಅವರೆಲ್ಲ ಜೋಡಿಯಾಗಿ ಆಡಿದ್ದು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಸಿಂಗಲ್ ಆಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ಯಾರು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಕ್ಯಾಪ್ಟನ್ಸಿ ಟಾಸ್ಕಿಗೆ ಮೊದಲು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಕ್ಯಾಪ್ಟನ್ಸಿ ಟಾಸ್ಕಿಗೆ ಮೊದಲು ರಾಶಿಕಾ ಅವರು ಸೆಲೆಕ್ಟ್ ಆಗಿದ್ರು. ಧನುಷ್ ಹಾಗೂ ರಘು ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡೋ ಪ್ರಕಾರ. ಅದೇ ರೀತಿ ಎರಡನೇದಾಗಿ ಗಿಲ್ಲಿ ಆಗಿ ಅಶ್ವಿನಿ ಅವರಾಗಿದ್ದರು. ಏನಕ್ಕಂದರೆ ಕಾವ್ಯನ ಅಳಿಸಿದಕ್ಕೋಸ್ಕರ ಕ್ಯಾಪ್ಟನ್ ಆಗಿದ್ರು ಅಂತಲೇ ಹೇಳ್ಬೋದು. ಇನ್ನು ಈಗ ಚಾಲೆಂಜ್ ಟಾಸ್ಕ್ ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಚಾಲೆಂಜ್ ಟಾಸ್ಕ್ ಅಂದರೆ ಈಗ ತಲೆ ಇದು ಈಗ ಮಾಡೋರ್ದು ಸ್ಪೈಕ್ ಥರ ಗೂಗ್ಲಿ ಥರ ಇದು ಮಾಡಿಸಿದ್ದಾರೆ. ಅದೇ ರೀತಿ ರಜತ್ ಅವ್ರು ಟ್ಯಾಟೋ ಹಾಕ್ಸಿದ್ದಾರೆ. ನಂತರ ಕಾವ್ಯ ಅವರು ಕಲರ್ ಹಚ್ಚಿದ್ದಾರೆ. ಈಗ ಅವರು 2 ಪಾಯಿಂಟ್ ತೊಗೊಂಡಿದ್ದಾರೆ, ಅಶ್ವಿನಿ ಅವ್ರ ಟೀಮು. ಟೀಮ್ ಅವರು ರಜತ್ ಅವ್ರ ಟೀಮ್ ಕೂಡ 2 ಪಾಯಿಂಟ್ ತೊಗೊಂಡಿದ್ದಾರೆ. ಈಗ 2 ಪಾಯಿಂಟ್ ಎರಡೂ ಟೀಮ್ ತೊಗೊಂಡಿರೋ ಕಾರಣ ಈಗ ಬಿಗ್ ಬಾಸ್ ಅವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ನಿಮ್ಮಲ್ಲೇ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಮಾಡಿ ಅಂತ. ಆಲ್ಮೋಸ್ಟ್ ಎಲ್ಲರೂ ರಜತ್ ಅವ್ರ ಟೀಮಲ್ಲಿ ಕಾವ್ಯನ ಸೆಲೆಕ್ಟ್ ಮಾಡ್ತಾರೆ. ಕಾವ್ಯ ಕೂಡ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ. ಆ ಟೀಮಲ್ಲಿ ಅಶ್ವಿನಿ ಅವ್ರ ಟೀಮಲ್ಲಿ ಅಶ್ವಿನಿ ಅವರು ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ. ಇನ್ನು ಇವ್ರನ್ನ ಆಯ್ಕೆ ಮಾಡ್ತಾರೆ, ಯಾರು ಸೂರಜ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಈಗ ಒಟ್ಟು 5 ಜನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಈಗ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ಥರ ಕೊಟ್ಟಿದ್ದಾರೆ, ತುಂಬ ಫನ್ನಾಗಿ ಕೊಟ್ಟಿದ್ದಾರೆ ಗೈಸ್. ಫುಲ್ಲು ಎಕ್ಸ್ಟ್ರೀಮಾಗಿ ಫನ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಯಾವ ಥರ ಅಂದರೆ, ಕಾಲಿಗೆಲ್ಲ ಒಂದು ಟಾಯ್ಸ್ ಕಟ್ಬಿಟ್ಟು ಒಂದು ಹೆಜ್ಜೆ ಇಟ್ಟರು ಕುಯ್ ಕುಯ್ ಅಂತ ಸೌಂಡ್ ಬರುತ್ತೆ ನೋಡಿ, ಆ ಥರ. ಅದೇ ರೀತಿ ಒಂದು ಕಡ್ಡಿ ಅಂದರೆ ಬೆಂಡ್ ಆಗಿರೋದು, ಒಂಥರ ಹಿಂಗೆ ಹೊಡೆಯೋ ಥರ ಬೆಂಡ್ ಇರುತ್ತಲ್ಲ, ಆ ಥರ ಬೆಂಡ್ ಕಡ್ಡಿ ಕೂಡ ಕೊಟ್ಟಿದ್ದಾರೆ. ಆ ಥರ್ಮೋಕೋಲ್ದಲ್ಲ, ಅದೊಂಥರ ಅಳ್ಳಾಡ್ತಿರುತ್ತೆ ನೋಡಿ, ಅದು ಒಂಥರ ಬೆಂಡ್ ಥರ ಇರುತ್ತೆ ಆ ಕೋಲು, ಅದನ್ನು ಕೊಟ್ಟಿದ್ದಾರೆ. ಹೊಡೆದು ಅದೊಂಚೂರು ನಡೆದ್ರೂ ಹೊಡೆಯೋ ಥರ ಸಖತ್ ಫನ್ ಆಗಿದೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಈ ಫನ್ ಟಾಸ್ಕ್ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕಾವ್ಯ, ಇದು ಗಿಲ್ಲಿ, ಅಶ್ವಿನಿ ಪ್ರತಿಯೊಬ್ಬರು ಆಚೆ ಬಂದುಬಿಡ್ತಾರೆ ಎಲ್ಲ ಸೋತು. ಕೊನೆಗೆ ಉಳ್ಕೊಳ್ಳೋದೇ ರಾಶಿಕಾ ಈ ವಾರದ ಮಹಿಳಾ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ರಾಶಿಕಾಗೆ ತುಂಬ ಸಲ ಏನು ಹೇಳ್ತಾರೆ, ಇದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಎಷ್ಟೊಂದು ಸಲ ಮೋಸ ಆಗಿದೆ ಪಾಪ. ಎಷ್ಟೇ ಪ್ರಯತ್ನಪಟ್ಟು ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಯ್ತಿದ್ರು, ಆ ಕಡೆನ ಹಂಗೋ ಹಿಂಗೋ ಮಾಡಿಬಿಟ್ಟು ಆಚೆ ಕಳಿಸ್ಬಿಡೋರು. ಸೊ ಈ ಸಲ ಹಂಗೋ ಹಿಂಗೋ ಮಾಡಿ ಕ್ಯಾಪ್ಟನ್ ಆಗೇ ಬಿಟ್ಟರು ಕೊನೆಗೂ. ಅದಕ್ಕೆ ಹೇಳೋದು, ಟಾಸ್ಕಿನ ದೇವ್ರು ಎಲ್ಲರೂ ಒಂದು ಕಡೆ ಕೈ ಹಿಡ್ದೇ ಇರ್ತಾನೆ, ಕೊನೆಗೂ ಕ್ಯಾಪ್ಟನ್ ಆಗಿದ್ದಾರೆ. ನೋಡಬೇಕು ಇವ್ರ ಕ್ಯಾಪ್ಟನಲ್ಲಿ ಹೆಂಗಿರುತ್ತೆ ಮನೆ, ಹೇಗೆ ನಡ್ಸ್ಕೊಳ್ತಾರೆ ಅದನ್ನು ಕೂಡ ನೋಡಬೇಕಾಗುತ್ತೆ. ನಿಮ್ಗೇನು ಅನಿಸುತ್ತೆ, ರಾಶಿಕಾ ಅವ್ರ ಮನೇನ ಚೆನ್ನಾಗಿ ನಡೆಸ್ತಾರಾ ಅಥವಾ ನಡೆಸಲ್ವಾ? ಅಲ್ವಾ ಅವ್ರಿಗೆ ಫೇವ್ರೆಟ್ ಇರೋರಿಗೆ ಫೇವರ್ ಮಾಡ್ತಾರಾ? ನಿಮ್ಗೇನು ಅನಿಸುತ್ತೆ ಗೈಸ್, ಯಾವ ಥರ ಟಾಸ್ಕ್ ಕೊಡ್ತಾರೆ ಅಂತ ನೀವೇ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಖುಷಿ ಆಯಿತು, ತುಂಬ ಜನಕ್ಕೆ ಗಿಲ್ಲಿ ಆಗಬೇಕು ಅಂತ ಆಸೆ ಇರುತ್ತೆ, ಬಟ್ ಗಿಲ್ಲಿ ಆಗಲಿಲ್ಲ ಇಲ್ಲಿ. ಇದೊಂದು ಆಪರ್ಚುನಿಟಿ ಕೂಡ ಗಿಲ್ಲಿಗೆ, ಆರಾಮಾಗಿ ಆಗ್ಬೋದಿತ್ತು ಕ್ಯಾಪ್ಟನ್. ಸೊ ಆಗಿಲ್ಲ ಒಟ್ಟಿನಲ್ಲಿ. ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಕೊನೆಗೂ. ಹಾಗೆ ಈಗ ತುಂಬ ಪಾಪ ರಜತ್ ಅವ್ರು ಸಿಕ್ಕಾಪಟ್ಟೆ ಬೇಜಾರಾಗಿದ್ರು, ಯಾಕಂದರೆ ಅವರು ಕೂಡ ಟ್ಯಾಟು ಎಲ್ಲ ಹಾಕ್ಸಿದ್ರು. ಅವ್ರನ್ನ ಯಾರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಮಾಡಲಿಲ್ಲ, ಅವ್ರ ಟೀಮ್ ಅವರೇ ಎಲ್ಲ ಕಾವ್ಯ ಅಂತ ಇದು ಮಾಡ್ತಿದ್ರು. ಸೊ ಹಾಗಾಗಿ ರಜತ್ ಕೂಡ ನಾನು ಯಾರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಮಾಡಲಿಲ್ಲ ಅಂತ ಅವರು ಕೂಡ ಬೇಜಾರಾಗಿದ್ದರು. ಒಟ್ಟಿನಲ್ಲಿ ಅವರು ಟೀಮವ್ರು ಯಾರೇ ಗೆದ್ದಿಲ್ಲ, ಒಟ್ಟಿನಲ್ಲಿ ಈಗ ರಾಶಿಕಾ ಗೆದ್ದಿದ್ದಾರೆ. ಅವ್ರ ಟೀಮವರೇ ರಜತ್ ಅವ್ರ ಟೀಮವರೇ ರಾಶಿಕಾ ಈಗ ವಿನ್ ಆಗಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ನಿಮಗೆ ಖುಷಿ ಆಯಿತಾ ರಾಶಿಕಾ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗಿದ್ದು ಇಲ್ವಾ ಅಂತ, ಕ್ಯಾಪ್ಟನ್ ಆಗಿದ್ದು ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.